ಹರಿ ಓಂ. ಇಂದು ನಾವು ಪ್ರಾಣಾಯಾಮದ ಗುರಿಯನ್ನು ತಿಳ್ಕೊಳ್ಳೋಣ. ಪ್ರಾಣ ಅಂತ ಬಂದಾಗ ನಮ್ಮ ಮೂಗಿನ ಮುಖಾಂತರ ನಾವು ಉಸಿರನ್ನು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕೋದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಅದೂ ಪ್ರಾಣನೇ. ಅಂದರೆ ಅದು ಸ್ಥೂಲವಾದ ಪ್ರಾಣ ನಮ್ಮ ಉಸಿರಿನ ರೂಪದಲ್ಲಿ ನಮ್ಮ ದೇಹದೊಳಗೆ ಹೋಗೋದು, ದೇಹದಿಂದ ಆಚೆ ಬರೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಈ ಸ್ಥೂಲವಾದ ಪ್ರಾಣವನ್ನು ನಾವು ನಿಯಂತ್ರಣ ಮಾಡಿದಾಗ, ನಾಡಿ ಶೋಧನೆಯಿಂದ, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸಿಂದ ಮಾಡಿದಾಗ ಏನಾಗುತ್ತೆ, ಸೂಕ್ಷ್ಮವಾದ ಪ್ರಾಣ ಸ್ಥೂಲದಿಂದ ಸೂಕ್ಷ್ಮ ರೂಪವಾದ ಪ್ರಾಣ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿರುವ ರಾಗ, ದ್ವೇಷ ಮತ್ತು ಬೇರೆ ಮುಂತಾದ ಕಲ್ಮಶಗಳು ಅದೆಲ್ಲ ಹೋಗಿ ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾದಾಗ ಮನಸ್ಸನ್ನು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಏಕಾಗ್ರಗೊಳಿಸೋದಕ್ಕೆ ಸುಲಭ ಆಗುತ್ತೆ. ಮತ್ತು ಉಸಿರಾಟವನ್ನು ದೀರ್ಘವಾಗಿ ಮಾಡಿದಾಗ ಮನುಷ್ಯನ ಆರೋಗ್ಯನೂ ದೀರ್ಘಾಯುಷ್ಯ ಆಗುತ್ತೆ. ಸೊ ಈ ರೀತಿ ಮತ್ತು ಸ್ಥಿರವಾದ ಒಂದು ಡಿಸಿಷನ್ಸ್ ತಗೊಳ್ಳೋ ಕೇಪಬಿಲಿಟಿ, ಕ್ಲಾರಿಟಿ ಇದೆಲ್ಲನೂ ಒಬ್ಬ ಮನುಷ್ಯನಿಗೆ ಬರುತ್ತೆ. ಅಂದರೆ ಮಾನಸಿಕ ಹಾಗೂ ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ ಈ ಪ್ರಾಣಾಯಾಮದ ಎಫೆಕ್ಟ್ ತುಂಬ ಇರುತ್ತೆ. ಸೊ ಈಗ ಪ್ರಾಣ ಅಂತಂದರೆ ನಮ್ಮ ಪ್ರಕಾರ ಉಸಿರು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಈ ಪ್ರಾಣದಲ್ಲಿ ನಮಗೆ 5 ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಇದು ಹಠಪ್ರದೀಪಿಕಾ ಅನ್ನೋ ಒಂದು ಪುಸ್ತಕದಲ್ಲಿ ಕೊಟ್ಟಿರುವಂಥ ವ್ಯಾಖ್ಯಾನ. ಯಾವುದು ಆ ಪ್ರಾಣಗಳು? ಪಂಚಪ್ರಾಣಗಳು: ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಸೊ ಇದು ಮುಖ್ಯವಾದ ಒಂದು ಶರೀರದಲ್ಲಿ ಹರಿಯುತ್ತಿರುವಂತಹ ಒಂದು ಪ್ರಾಣಗಳು. ಮತ್ತು ಈ ಉಪಪ್ರಾಣಗಳು ಇದೆ: ನಾಗ, ಕೂರ್ಮ, ಕ್ರಿಕರ, ದೇವದತ್ತ ಮತ್ತು ಧನಂಜಯ. ಇದು ಪಂಚ ಉಪಪ್ರಾಣಗಳು. ಸೊ ಈ ಪ್ರಾಣವು ಹೃದಯದ ಭಾಗದಲ್ಲಿ, ಮತ್ತು ಈ ಅಪಾನವು ಗುದಮಂಡಲದಲ್ಲಿ, ಉದಾನವು ಈ ಕಂಠ ಪ್ರದೇಶದಲ್ಲಿ, ಸಮಾನವು ನಾಭಿ ಪ್ರದೇಶದಲ್ಲಿ, ವ್ಯಾನ ನಮ್ಮ ಸಂಪೂರ್ಣ ಶರೀರದಲ್ಲಿನೂ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಆ ಪಂಚಪ್ರಾಣಗಳು ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿದಾಗ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವಂತರಾಗಿರ್ತೇವೆ. ಹಾಗಾದರೆ